ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಆಗಿತ್ತಲ್ಲ, ಆ ಪ್ರಕರಣದಲ್ಲಿ ಪಾಸ್ ಕೊಟ್ಟಂತಹ ವಿಚಾರಕ್ಕೆ ಸಂಸದರ ಹೆಸರು ಮುನ್ನೆಲೆಗೆ ಬಂದಿತ್ತು. ಈಗ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿರೋದು ಕೂಡ ಒಂದು ರೀತಿ ಸಂಕಷ್ಟವನ್ನು ತಂದಿಟ್ಟಿದೆ ಪ್ರತಾಪ್ ಸಿಂಹ ಅವರಿಗೆ. ಮರಗಳನ್ನು ಅಕ್ರಮವಾಗಿ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹ ಅವರನ್ನು ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ನಿನ್ನೆ ಬೇಲೂರು ತಾಲೂಕಿನ ನೊಂದಗೊಂಡನಹಳ್ಳಿಯ 10 ಎಕರೆ ಪ್ರದೇಶದಲ್ಲಿ 126 ಮರಗಳನ್ನು ಕಡಿದ ಆರೋಪ ವಿಕ್ರಮ್ ಸಿಂಹ ಮೇಲಿದೆ. ಶುಂಠಿಯನ್ನು ಬೆಳೆಯಲಿಕ್ಕೆ ಗುತ್ತಿಗೆ ಪಡೆದಿದ್ದ ಜಮೀನಿನಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಮರಗಳನ್ನು ಕಡಿದು ಸಾಗಿಸಿದ್ರು ಎನ್ನಲಾಗಿದೆ. ಈ ಸಂಬಂಧ ವಿಕ್ರಮ್ ಸಿಂಹ ವಿರುದ್ಧ ಅರಣ್ಯಾಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ರು. ಡಿಸೆಂಬರ್ 25ರಂದು ವಿಚಾರಣೆಯನ್ನು ನಡೆಸಲಿಕ್ಕೆ ಅಧಿಕಾರಿಗಳು ತೆರಳಿದ ವೇಳೆ ವಿಕ್ರಮ್ ಸಿಂಹ ಅವರು ತಲೆಮರೆಸಿಕೊಂಡಿದ್ರು. ತನಿಖೆಗೆ ಹಾಜರಾಗಿರಲಿಲ್ಲ. ವಿಚಾರಣೆಗೆ ಸಹಕರಿಸಿದ ಆರೋಪದ ಮೇರೆಗೆ ನಿನ್ನೆ ಬೆಂಗಳೂರಿನ ಬಸವೇಶ್ವರ ನಗರದ ಶಾಪಿಂಗ್ ಮಾಲ್ ಬಳಿ ಪತ್ನಿಯ ಜೊತೆಗಿದ್ದಾಗ ಬಂಧಿಸಿದ್ದಾರೆ. ಈ ವೇಳೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರಂತೆ ವಿಕ್ರಮ್ ಸಿಂಹ ಅವರು. ಈಗಾಗಲೇ ವಿಚಾರಣೆಗೆ ಬಂದಿದ್ದೇನೆ, ನೋಟಿಸನ್ನು ಕೊಡಿ, ಅರೆಸ್ಟ್ ಯಾಕೆ ಮಾಡ್ತೀರಾ ಅಂತೇಳಿ ರಸ್ತೆಯಲ್ಲಿಯೇ ಗಲಾಟೆಯನ್ನು ಮಾಡಿದ್ದಾರೆ ಸಂಸದರನ ತಮ್ಮ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಲಹಳ್ಳಿಯ ಜಾರಕಬಂಡೆ ಬಳಿಯ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ವಿಚಾರಣೆ ಕೂಡ ಈಗಾಗಲೇ ಆರಂಭ ಆಗಿದೆ. ಇವತ್ತು ಹಾಸನದಲ್ಲಿ ಸ್ಥಳ ಮಹಜರನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಲಿದ್ದಾರೆ. ಈ ಪ್ರಕರಣ ಮತ್ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೆ, ಮತ್ತೆ ಏನೇನೆಲ್ಲ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ದಾಖಲಾಗುತ್ತೆ, ಕಾದು ನೋಡಬೇಕಿದೆ. ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಬಂಧನ ಆಗಿದೆ ನಿನ್ನೆ. ಕಾರಣ ಅಕ್ರಮವಾಗಿ ಮರಗಳನ್ನು ಕಡಿದಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಮೌನವನ್ನು ಮುರಿದು ಮಾತನಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡುವ ಮೂಲಕ. ಪ್ರಕರಣದ ಆರೋಪಿ ಅಲ್ಲದೇ ಇದ್ದರೂ ಕೂಡ ವಿಕ್ರಮ್ ಅವರ ಬಂಧನ ಆಗಿದೆ ಅಂಥೇಳಿ ಮಾರ್ಮಿಕವಾಗಿಯೇ ಟ್ವೀಟ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಮೊದಲ ಆರೋಪಿ ರಾಕೇಶ್ ಶೆಟ್ಟಿ, ಎರಡನೇ ಆರೋಪಿ ಜಯಮ್ಮ ಅಂಥೇಳಿ FIRನಲ್ಲಿ ಉಲ್ಲೇಖ ಆಗಿದೆ. ಟ್ವಿಟರ್ನಲ್ಲಿ ಯಾವುದೇ ಮಾಹಿತಿ ಹಾಕದೆ FIR ಅಂತ ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಪ್ರಕರಣದ ಆರೋಪಿ ಅಲ್ಲದಿದ್ದರೂ ಕೂಡ ನನ್ನ ತಮ್ಮನನ್ನು ಬಂಧಿಸಿದ್ದಾರೆ. ಇನ್ನು ಈ ಆರೋಪ ತಮ್ಮನ ವಿರುದ್ಧ ಕೇಳಿ ಬಂದಾಗ ಇದೊಂದು ಷಡ್ಯಂತ್ರ ಅಂತ ಕೂಡ ಈ ಹಿಂದೆ ಪ್ರತಾಪ್ ಸಿಂಹ ಅವರು ಹೇಳಿದರು. ಈಗ ಮತ್ತೆ ತಮ್ಮನನ್ನು ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ಟ್ವೀಟ್ ಮಾಡುವ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ರಾಜಕೀಯ ಜಟಾಪಟಿಗೂ ಕೂಡ ವೇದಿಕೆಯಾಗುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ. ತಮ್ಮನ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಸಂಸದರು ಈಗ ಮಾತನಾಡಿರುವಂಥದ್ದು. ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡುವ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ಬೆಂಗಳೂರಿನಲ್ಲಿ ವಿಕ್ರಮ್ ಸಿಂಹ ಅವರನ್ನು ಬಂಧಿಸಿದರು, ಆ ನಡೆಯನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಹಜವಾಗಿಯೇ ಲೋಕಸಮರದ ಸನಿಹದಲ್ಲಿ ಸಂಸದರ ಈ ತಮ್ಮನ ಬಂಧನದ ವಿಚಾರ ರಾಜಕೀಯ ಜಟಾಪಟಿಗೂ ಕೂಡ ವೇದಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ರು, ನನ್ನನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು. ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ. ಹೊಸ ವರ್ಷದ ಸಂಭ್ರಮಾಚರಣೆ